ಮೀಸಲಾತಿಯಿಂದ ಅನ್ಯಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 2-3 ತಿಂಗಳ ಹಿಂದೆ ಸಾಕಷ್ಟು ದಿನಗಳಿಂದ ಒಳ ಮೀಸಲಾತಿಯ ಕುರಿತು ಒಂದಿಷ್ಟು ಚರ್ಚೆ, ವಾದ ವಿವಾದ, ಹೋರಾಟಗಳು ನಡೆದೋಯ್ತು. ಆದರೆ ನಾಗಮೋಹನ್ ದಾಸ್ ವರದಿ ಶುದ್ಧ ಸುಳ್ಳು ಅಂತಕ್ಕಂಥ ವಾದವನ್ನ ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಬೃಹತ್ ರ್ಯಾಲಿಗಳನ್ನು ಮಾಡಿ ಸರ್ಕಾರಕ್ಕೆ ಕಣ್ಣು ತೆರೆಸುವಂತ ಕೆಲಸ ಮಾಡಿದ್ರೂ ಸಹ ಅಲ್ಲಿ ಸಮರ್ಪಕವಾಗಿ ಅದನ್ನ ಸ್ಪಂದಿಸಲಿಲ್ಲ. ಹೀಗಾಗಿ ಇವತ್ತು ನಮ್ಮ ವಿದ್ಯಾರ್ಥಿನಿಯರ ಮೇಲೆ ಮತ್ತು ಮುಂಬರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಮೇಲೆ ಬಹಳಷ್ಟು ರೀತಿಗಳಿಂದ ಅನ್ಯಾಯವಾಗ್ತಾ ಇದೆ. ಅದನ್ನ ತಡೆಗಟ್ಟಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ವಿಚಾರವಾಗಿ ಬಲಗೈ ಸಮುದಾಯದ ಮುಖಂಡರು ಮತ್ತು ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ರಾಜ್ಯಪಾಲರಲ್ಲಿ ಹೋಗಿರ್ತಕ್ಕಂಥ ಅದನ್ನ ಬಿಲ್ ಅನ್ನ ವಾಪಸ್ ತಗೋಬೇಕು, ಯಾವುದೇ ಕಾರಣಕ್ಕೂ ಸರ್ಕಾರ ಅದನ್ನ ಜಾರಿ ಮಾಡಿಕೊಡೋದು ಎಂಬ ನಿಟ್ಟಿನಲ್ಲಿ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬಲಗೈ ಮುಖಂಡರಾಗಿರ್ತಕ್ಕಂಥ ಅಂಬಾದಾಸ್ ಗಾಯಕ್ವಾಡ್, ಅನಿಲ್ ಕುಮಾರ್ ಬೆಲ್ದಾರ್, ಬಾಬುರಾವ್ ಪಾಸ್ವಾನ್, ರಮೇಶ್ ಜಾಕುಳ್ಗಿ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತನಾಡುತ್ತಾ ಯಾವ ರೀತಿಯಾಗಿ ಈ ಒಂದು ಒಳ ಮೀಸಲಾತಿಯ ಒಳಮರ್ಮ ಹೇಗೆಲ್ಲ ನಡೀತು ಎಂಬುದರ ಬಗ್ಗೆ ಸಾಕಷ್ಟು ವಿವರಗಳನ್ನು ನೀಡಿದ್ದಾರೆ. ಒಂದೇ ಒಂದು ವಿಚಾರ ಮಾಡಬೇಕಾದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಅನೇಕ ಈ ಒಂದು ಷಡ್ಯಂತ್ರಗಳನ್ನು ಮಾಡಿಕೊಂಡು ಕುತಂತ್ರಗಳನ್ನು ಮಾಡಿಕೊಂಡು ಅಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ನಮ್ಮನ್ನ 2ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ನಾವು ಒಟ್ಟು ಒಂದು ವೇಳೆ ಎಲ್ಲ ಒಂದೇ ಕಡೆ ಗುಂಪಿನಲ್ಲಿ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಒಂದೇ ಗುಂಪಿನಲ್ಲಿ ಸೇರ್ಕೊಂಡ್ರೆ ಇವತ್ತು ನಾವು ಈ 6-6 ಅನುಪಾತ ನಮಗೆ ಬೇಕಾಗಿರಲಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ದಲಿತ ಸಮುದಾಯದ ಅದು ಬಲ ಪದ್ಯ ಸಮುದಾಯ ಹೆಚ್ಚಾಗಿರ್ತದೆ. ಹಾಗಾಗಿ ಅದನ್ನ ಬಿಟ್ಟು ವಿಂಗಡಣೆ ಮಾಡಿ ನಾಗಮೋಹನ್ ದಾಸ್ ವರದಿ ಸುಳ್ಳು ವರದಿಯನ್ನು ಕೊಟ್ಟು ಇವತ್ತು ನಮ್ಮನ್ನ ಕಣ್ಣಿಗೆ ಮಣ್ಣೆಚ್ಚುವಂತಹ ಕೆಲಸ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಹಾಗಾಗಿ ಅದರ ಸಂಪೂರ್ಣ ವಿವರವನ್ನ ಇಲ್ಲಿದೆ, ನಿಮಗೆ ತೋರಿಸ್ತೀವಿ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬನ್ನಿ ನೋಡ್ಕೊಂಡು ಬರೋಣ ಹೋರಾಟಕ್ಕೆ. ಆದರೆ ಕಳೆದ ಕೆಲವು ತಿಂಗಳಿಂದ ಯಾವಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏನು ಸರ್ಕಾರಕ್ಕೆ ವರದಿ ಒಪ್ಪಿಸಿತು, ಆ ವರದಿನೇ ನಾವು ಮೊದಲಿಂದಲೇ ಅದಕ್ಕೆ ವಿರೋಧ ಮಾಡ್ಕೊತಾ ಬಂದಿದ್ದೀವಿ. ಯಾಕೆಂದ್ರೆ ಆ ವರದಿ ಏಕಪಕ್ಷೀಯವಾಗಿ ಮತ್ತು ಅಂಕಿಅಂಶಗಳನ್ನ ತಿದ್ದಿ ಸರ್ಕಾರಕ್ಕೆ ಒಂದು ಸುಳ್ಳು ಅಂಕಿಅಂಶಗಳನ್ನ ಕೊಟ್ಟು ಬಲಗೈ ಸಮಾಜಕ್ಕೆ ಅಂಕಿಅಂಶದಲ್ಲಿ ತಾರತಮ್ಯ ಮಾಡಿ ನಮ್ಮ ಸಂಖ್ಯೆ ಜನಗಣತಿಯನ್ನ ಕಮ್ಮಿ ತೋರಿಸಿ ವರದಿ ಕೊಟ್ಟಾಗಿಂದಾನೇ ನಾವು ನಿರಂತರವಾಗಿ ಸ್ವಂತ ಅವರಿಗೆ ನಾಗಮೋಹನ್ ದಾಸರಿಗೆ ವರದಿ ಸಲ್ಲಿಸೋದಕ್ಕಿಂತ ಮುಂಚೆನೆ ನಾವು ಈ ವರದಿಯಲ್ಲಿ ಇಂಥ ತಪ್ಪುಗಳಾಗ್ತಾ ಇದೆ ಅಂತ ಅವರಿಗೆ ಕೊಟ್ಟಿದ್ದ ಮನವಿಯನ್ನ ಕೊಟ್ಟಿದ್ದೀವಿ. ಹಲವಾರು ರಾಜ್ಯದ ಎಲ್ಲಾ ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೆ. ಆದರೂ ಸಹ ನಮ್ಮ ಮನವಿಗೆ ನಮ್ಮ ಸ್ಪಂದನೆ ನೀಡದೆ ಏಕಪಕ್ಷೀಯವಾಗಿ ಒಳಸಂಚಿನಿಂದ ಬಲಗೈ ಸಮಾಜಕ್ಕೆ ಅನ್ಯಾಯ ಮಾಡುವ ಉದ್ದೇಶದಿಂದನೇ ಈ ವರದಿಯನ್ನ ಸಲ್ಲಿಸಿದ್ರು. ಇದು ತಮ್ಗೆಲ್ಲ ಗೊತ್ತಿದ್ದು. ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಂಖ್ಯೆ ಬಲಗೈ ಸಂಖ್ಯೆ ಈ ರಾಜ್ಯದಲ್ಲಿ ನಿಖರವಾಗಿ ಒಂದೇ ಗುಂಪಿನಲ್ಲಿ ಹಾಕಿ ಸಂಖ್ಯೆ ಮಾಡಿದ್ರೆ ಇವತ್ತು ನಮಗೆ 6-6-5 ಪರಿಸ್ಥಿತಿ ಬರ್ತಿದ್ದಿಲ್ಲ. ನಮಗೆ ಹೆಚ್ಚಿನ ಪಾಲು ನಮಗೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಾವು ಕೇಳ್ತಾ ಇದ್ದೀವಿ. ಆದರೆ ಆ ಜನಸಂಖ್ಯೆಯನ್ನ ಕಮ್ಮಿ ತೋರಿಸಿ ಸರ್ಕಾರಕ್ಕೆ ವರದಿಯನ್ನ ಸುಳ್ಳು ಕೊಟ್ಟು ಆ ವರದಿಯನ್ನು ನಾವು ಸರ್ಕಾರ ಒಪ್ಪಬೇಡ ಅಂತ ಹೇಳಿ ಅದಕ್ಕೂ ನಾವು ಸಹ ಒತ್ತಡ ಹೇರಿದ್ದೀವಿ. ಆದರೆ ಇದರಲ್ಲಿ ಕಾಣದ ಕೈಗಳು ಈ ಬಲಗೈ ಸಮಾಜದ ಏಳಿಗೆಯನ್ನ ಸಹಿಸಲಿರುವತಕ್ಕಂತಹ ಶಕ್ತಿಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಹೇಗಾರ ಮಾಡಬೇಕು, ಬಲಗೈ ಸಮಾಜದವರಿಗೆ ಮುಂದೆ ಬರಬಾರ್ದೆಂಬ ಏಕೈಕ ಉದ್ದೇಶದಿಂದ ಅಲ್ಲೂ ಸಹ ನಮ್ಗೆ ತಾರತಮ್ಯ ಮಾಡಿ ಅಂಕಿಅಂಶದಲ್ಲಿ ಏನು ಎ ಜಾತಿಗೆ ಸಂಬಂಧಿತಪಟ್ಟಂತೆ 6% ಕೊಟ್ಟಿದ್ರು ನಿಮ್ಗೆಲ್ಲ ಗೊತ್ತಿದೆ. ಮತ್ತೆ ಬಲಗೈ ಜಾತಿಗೆ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿಯನ್ನ ಒದಗಿಸಿದರು. ಮತ್ತು A-B-C ಅಂತ ಏನು ವರ್ಗೀಕರಣ ಆಯಿತು, ಆ C ಜಾತಿಯಲ್ಲಿ ಬೋವಿ ವಡ್ರ ಸಂಬಂಧಿತ ಜಾತಿಗಳಿಗೆ 5% ಕೊಟ್ಟರು. ಈಗ ಏನಾಗಿದೆ ಅಂದ್ರೆ, ಈಗ ಕಳೆದ 2 ತಿಂಗಳ ಹಿಂದೆ ಇದು 2000 ಒಳ ಮೀಸಲಾತಿ ವಿಧೇಯಕ 2025 ಮಾನ್ಯ ಗಣವೆತ್ತ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಈ ಒಂದು ವಿಧೇಯಕವನ್ನು ಪಾಸ್ ಮಾಡಲಿಕ್ಕೆ ಕಳಿಸ್ಕೊಟ್ಟಿದೆ. ಈ ವಿಧೇಯಕದಲ್ಲಿ ಏನಾಗಿದೆ ಅಂದ್ರೆ, ಈಗ ಇಲಾಖೆವಾರು ಇವತ್ತ ನೋಟಿಫಿಕೇಶನ್ ಆಗ್ತಾ ಇದೆ. ಇವತ್ತ ವಿಶ್ವವಿದ್ಯಾಲಯಗಳಿರ್ಬೋದು, ಬೋರ್ಡ್ ಕಾರ್ಪೊರೇಷನ್ಗಳಿರ್ಬೋದು, ಸರ್ಕಾರಿ ನಿಗಮಗಳಿರ್ಬೋದು, KSRT ಇರ್ಬೋದು,
ಬೆಸ್ಕಾಂ ಇರಬಹುದು, ಹೀಗೆ ಹಲವಾರು ನಿಗಮಗಳಲ್ಲಿ ಸರ್ಕಾರದ ನೌಕರಿಗಳಲ್ಲಿ ಕೃಷಿ ಮಾರುಕಟ್ಟೆ ಇರಬಹುದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರಬಹುದು, ಈ ಒಂದು ಮೀಸಲಾತಿಯಲ್ಲಿ ಆಧಾರ ಅಂತೇಳಿ ಹೇಳಿ ಮಾಡಿದಾರ. ಆದರೆ ಈ ರೋಸ್ಟರ್ ಬಿಂದುಗಳನ್ನು ಸೃಷ್ಟಿ ಮಾಡಿದ್ದಾರೆ DPR ಸರ್ಕಾರದವರು. ಇಲ್ಲಿ ಬಹಳಷ್ಟು ಗೊಂದಲವನ್ನು ಏರ್ಪಡಿಸಿ, ಎಕ್ಸಾಂಪಲ್ ಆಗಿ ಈಗ ನಾವೊಂದು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕು. ಕೃಷಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಈಗ ಒಂದು ಪೋಸ್ಟ್ ಕಾಲ್ಫಾರ್ಮ್ ಮಾಡಿದರೆ, ಒಂದು ಒಟ್ಟು 39 ಹುದ್ದೆಗಳು ಅಲ್ಲಿ ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಅಲ್ಲಿ ಒಟ್ಟು ಹುದ್ದೆಗಳು 39 ಹುದ್ದೆಗಳು. ಅಲ್ಲಿ ಹೇಗೆ ರಿಸರ್ವೇಶನ್ ಬಂದು 9 ಪೋಸ್ಟ್ ಬರ್ತಾ ಇದೆ. ಅಂದ್ರೆ ನಮ್ಮ ಮಾದಿಗ ಸಂಬಂಧಿತ ಜಾತಿಗಳಿಗೆ. ಎರಡನೇ ಬಿ ಸಂಬಂಧಿತ ಬಲಗೈ ಸಂಬಂಧಿತ ಜಾತಿಗಳಿಗೆ 0 ಪೋಸ್ಟ್, ನಮಗೊಂದು ಪೋಸ್ಟ್ ಸಿಗ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರೆ ಒಂದು ನಿಮ್ಮ ಸಿ ಏನು ಬಂಜಾರ ಗೋವಿ ಸಂಬಂಧಿತ ಜಾತಿಗಳಿದೆ, ಅವರಿಗೂ ಸಹ ಒಂದು ಪೋಸ್ಟ್ ಆಗಿಲ್ಲ. ನಾನು ಒಂದೇ ಒಂದು ಡಿಪಾರ್ಟ್ಮೆಂಟ್ ನಿಮಗೆ ಪೂರ ಇಡೀ ರಾಜ್ಯವಾರು ಪಟ್ಟಿಯನ್ನ ನಾವು ತಯಾರು ಮಾಡಿದ್ದೀವಿ. ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ಏಕಕಾಲಕ್ಕೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಈ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಇದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ಮತ್ತು ಸಮಾಜದ ಬಾಂಧವರಲ್ಲಿ ಗೊಂದಲ ಆಗಬಾರ್ದು. ನಾವು ಯಾರ್ದು ರಿಸರ್ವೇಶನ್ ಕಸ್ಕೋತಾ ಇಲ್ಲ. ಯಾಕೆಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಮಸ್ತ ಶೋಷಿತರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಬರೀ SC ST ಗೆ ಅಲ್ಲ, ಎಲ್ಲ ಇವತ್ತು ಎಲ್ಲಾ ಧರ್ಮದ ರಿಸರ್ವೇಶನ್ ತಗೋತಾ ಇದ್ದಾರೆ. ಹಾಗಾಗಿ ನಾವು ಬಾಬಾ ಸಾಹೇಬರ ಒಂದು ಅನುಯಾಯಿಗಳಾಗಿ ನಮ್ಗೆ ಸಾಮಾಜಿಕ ಬದ್ಧತೆ ಇದೆ, ಸಾಮಾಜಿಕವಾಗಿ ಚಿಂತನೆಯನ್ನ ಮಾಡಿ ಇವತ್ತು ಅವರಿಗೂ ಅನ್ಯಾಯ ಆಗಬಾರ್ದು, ನಮಗೂ ಅನ್ಯಾಯ ಆಗಬಾರ್ದು. ಇಲ್ಲಿ 100% ಬಲಗೈ ಸಂಬಂಧಿತ ಜಾತಿಗಳಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಅದು ಆಳುವ ಸರ್ಕಾರದ ಯಾವುದೇ ಪಕ್ಷದಿರಲಿ, ಆದ್ರೆ ಇವತ್ತು ಸಮಾಜ ಮೇಲೆ ಗಂಡಾಂತರ ಬಂದಿದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ, ಮುಂದೆ ಅಲ್ಲ ಈಗೇನೆ ನೋಟಿಫಿಕೇಶನ್ ಮಾಡಿದ್ದಾರೆ. ಈಗ ನೋಟಿಫಿಕೇಶನ್ ಮಾಡಿ ಇವತ್ತು ರಾಜ್ಯಪಾಲರ ಅಂಗಳದಲ್ಲಿ ಈ ಕಾಯ್ದೆ ಜಾರಿ ಮಾಡ್ಬೇಕಂತ ಹೇಳಿ ಅಧ್ಯಾದೇಶ ಹೋಗಿದೆ. ಒಂದೆರಡು ಅವ್ರು ಸೈನ್ ಮಾಡೋ ಬಂದ ಮೇಲೆ ಈಗ ಆಯ್ತು ಅಂದ್ರೆ ಇಡೀ ಇನ್ನು ಕಳೆದ ಮುಂದೆ ಬರ್ತಕ್ಕಂತಹ 25-30 ವರ್ಷ ತನ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಉದ್ಯೋಗವನ್ನ ಸಿಗುವುದಿಲ್ಲ. ಈ ತರ ಆಯ್ತು. ಹಾಗಾಗಿ ಇವತ್ತು ಸಾವಿರಾರು ಲಕ್ಷ ಗಂಟೆ ಇವತ್ತು ನಾವು ಓದಿರ್ಬೋದು. ಬಲಗೈ ಸಮಾಜದವರಿಗೆ ರಿಸರ್ವೇಶನ್ ಸಿಕ್ಕದ, ಎಡಗೈ ಸಮಾಜದವರಿಗೆ ಸಿಕ್ಕದ, ಇವತ್ತು ಸಿ ಸಮಾಜದವರಿಗೆ ಎಲ್ಲರಿಗೂ ರಿಸರ್ವೇಶನ್ ಸಿಕ್ಕದ. ನಾವು ಓದಿರ್ಬೇಕು, ಸ್ವಲ್ಪ ಕಷ್ಟಪಟ್ಟಿರ್ಬೇಕು. ನಾವು ಕಷ್ಟಪಟ್ಟ ಸಮಾಜ ಇದೆ, ಕಷ್ಟಪಡ್ತಕ್ಕಂಥ ಜೀವಿಗಳು ನಾವು ಓದಿ ಮುಂದೆ ಬಂದಿರ್ಬೇಕು ಸ್ವಲ್ಪ. ಆದ್ರೆ ಕೆಲವರಿಗೆ ಅದು ಸಹಿಸ್ಲಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ಬೀದರ್ ಜಿಲ್ಲೆಯ ಬಲಗೈ ಸಂಬಂಧಿತ ಒಕ್ಕೂಟದ ಜಾತಿಯಿಂದ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇವತ್ತು ಸರ್ಕಾರಕ್ಕೆ ಮತ್ತು ರಾಜ್ಯದ ಪ್ರಮುಖರಿಗೆ ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಮನವಿಗಳನ್ನ ನಾವು ಇವತ್ತು ತಯಾರು ಮಾಡಿದ್ದೀವಿ. ಒಂದು ರಾಜ್ಯಪಾಲರಿಗೆ ಪ್ರತ್ಯೇಕವಾದಂತಹ ಮನವಿಯನ್ನ ಸಿದ್ಧಪಡಿಸಿದ್ದೀವಿ ಅವರಿಗೆ, ಮತ್ತು ಅವರಿಗೆ ಇಡೀ ಈ ಭಾಗದ ಎಲ್ಲಾ ಮುಖಂಡರುಗಳು ಈಗ ನಾವು ಸೋಮವಾರ ಅಥವಾ ಮಂಗಳವಾರದೊಳಗೆ ರಾಜ್ಯಪಾಲರಿಗೆ ನಿಯೋಗವನ್ನು ಹೋಗ್ತಾ ಇದ್ದೀವಿ ಅವರಿಗೆ ಭೇಟಿ ಮಾಡಕ್ಕೆ. ಈ ವಿಧೇಯಕವನ್ನು ಸರಾಸಗಟವಾಗಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಬೇಕು. ಇನ್ನೊಂದು ವಿಷಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದಿದೆ. ಅದು ನಮ್ಮ ರಮೇಶ್ ಡಾಕ್ಟರ್ಗೆ, ನಮ್ಮ ಪಾಸ್ವಾನ್ ಅವರು ಅದರ ಬಗ್ಗೆ ಮಾತಾಡ್ತಾರೆ. ಪ್ರೀತಿಯ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಸ್ವಾಗತವನ್ನು ಹತ್ತಬೇಕು. ಈಗಾಗಲೇ ನಮ್ಮ ಅನಿಲ್ ಕುಮಾರ್ ಕಂದರ್ ಸರ್ ಅವರು ಒಂದು ಸಮಗ್ರ ಮಾಹಿತಿಯನ್ನು ತಂದು ಕೊಟ್ಟಿದ್ದಾರೆ. ಎರಡನೇದಾಗಿ ನಮ್ಮ ಪತ್ರಿಕಾಗೋಷ್ಠಿ ನೋಟ್ ಇದೆ, ನೋಟಿನಲ್ಲಿ ಕೂಡ ಕಂಪ್ಲೀಟ್ ಆಗಿದೆ ಗವರ್ನರ್ ಮತ್ತು CM ಅವರು. ಇಲ್ಲಿ 1994ರಿಂದ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ಚಾಲು ಆಯಿತು. ಇದಕ್ಕೆ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ P. ಕೃಷ್ಣಪ್ಪನವರ ನೇತೃತ್ವದಲ್ಲಿ ಅನೇಕ ಮಾದಿಗ ದಂಡೋರ, ಆಮೇಲೆ ಚಲವಾದಿ ಸಂಘಟನೆಗಳು ಎಲ್ಲವೂ ಕೂಡ ಒಳ ಮೀಸಲಾತಿಗೆ 30 ವರ್ಷದಿಂದ ಹೋರಾಟದ ಫಲವಾಗಿ ಇವತ್ತು ನಾವು ಆ ಒಳ ಮೀಸಲಾತಿಯ ಒಂದು ಫಲ ದಕ್ತು ನಮಗನ್ನುವಂತ ಖುಷಿಯಲ್ಲಿ ನಾವೆಲ್ಲ ಇದ್ವಿ. ಸರ್ಕಾರನೂ ಕೂಡ ಜಾರಿ ಮಾಡ್ತು. ಹೋರಾಟದ ಒತ್ತಡಕ್ಕಾಗಿ ಇಡೀ ದಲಿತ ಸಮುದಾಯ ಒಳ ಮೀಸಲಾತಿ ಜಾರಿ ಮಾಡಿದ್ರಿಂದ ಸರ್ಕಾರಕ್ಕೆ ತುಂಬಾ ಕೃತಜ್ಞತಾ ಭಾವದಿಂದ ಕೂಡ ನಾವು ಸಪೋರ್ಟ್ ಮಾಡಿದ್ವಿ. ಆದರೆ ಇದು ನಿಜವಾದಂತ ಸಮಸ್ಯೆ ಉಲ್ಬಣ ಆಗಿದ್ದು ಇದು ಜಾರಿ ಆಗುವಂತ ಸಂದರ್ಭದಲ್ಲಿ ಒಳ ಮೀಸಲಾತಿ. ಇವತ್ತು ಒಳ ಮೀಸಲಾತಿ ಉದ್ದೇಶ ಏನು? 100 ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿನಿಂದ ಕೆಲವು ಜಾತಿಗಳಿಗೆ ಲಾಭ ಸಿಕ್ಕಿದೆ. ಹಾಗಾಗಿ ಇದರ ಲಾಭ ಎಲ್ಲ ಉಪಜಾತಿಗಳಿಗೆ ಸಿಗ್ಬೇಕನ್ನುವಂತ ಕಾರಣಕ್ಕಾಗಿ ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಅದು ಒಳ ಮೀಸಲಾತಿ ಉದ್ದೇಶ ಎಲ್ಲ ಉಪ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥ ಒಂದು ಬದಲಾಗಿ ಇದು ಮತ್ತೆ
ಇದು ಕೆಲವು ಜಾತಿಗಳನ್ನ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದು ಉದ್ದೇಶಪೂರ್ವಕಂತಲ್ಲ, ಇದು ಸಮಾಜ ಕಲ್ಯಾಣ ಇಲಾಖೆ ಸರಿಯಾದಂತ ಪಾತ್ರ ನಿರ್ವಹಿಸಬೇಕಾಗಿದ್ದರೆ ಆ ರೋಸ್ಟರ್ ಬಿಂದು ನಿರ್ಮಾಣ ಮಾಡುವಾಗಲೇ ಇದು ಅಸಮಾನ ರೋಸ್ಟರ್ ಬಿಂದು ನಿರ್ಮಾಣ ಆಗಿದೆ. ಹಾಗಾಗಿ ಅಲ್ಲಿ ಇದು ಗೊಂದಲ ಸೃಷ್ಟಿಯಾಗಿದೆ. ಈ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದೇ ಒಂದು ಹುದ್ದೆಗಳು ಬಂದಾಗ ಇದು ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಸಮಾನವಾದಂತ ಬಿಂದುವನ್ನ ಸೃಷ್ಟಿ ಮಾಡಬೇಕು. ಹೇಗ್ ಮಾಡಬೇಕು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಉದಾಹರಣೆ FDA ಪೋಸ್ಟ್ಗಳು ಇದಾವೆ, SDA ಪೋಸ್ಟ್ಗಳು ಇದಾವೆ. ಇವೆಲ್ಲವೂ ಕೂಡ KPSC ಒಂದು ಘಟಕವಾಗಿ ಇಡೀ ರಾಜ್ಯದಂತ ಏಕಕಾಲದಲ್ಲಿ ಸಿಂಗಲ್ ವಿಂಡೋ ನಲ್ಲಿ ಇವು ನೇಮಕ ಮಾಡಬೇಕು. ಈಗ ಒಂದು 3000 FDA ಪೋಸ್ಟ್ ಇದಾವೆ. ಅವು 3000 ಮಾಡಿದ ನಂತರ ಅಲ್ಲಿ ರೋಸ್ಟರ್ ನೀವು ಫಾಲೋ ಮಾಡಿದ್ರೆ ಸರಿಯಾಗಿ ಅದು ಹಂಚಿಕೆ ಆಗುತ್ತೆ ಎಲ್ಲ ಸಮುದಾಯಗಳಿಗೆ. ಆವಾಗ ನೀವು ಬೇಕಾದ್ರೆ ಆಯಾ ಡಿಪಾರ್ಟ್ಮೆಂಟ್ ಗಳಿಗೆ ಹಂಚಿಕೆ ಮಾಡುವಾಗ ಅದು ಹಂಚಿಕೆ ಮಾಡಬಹುದು. ಹಾಗಾಗಿ A ವೃಂದದ ಶ್ರೇಣಿ ಅಧಿಕಾರಿಯಾಗಲಿ, B ವೃಂದದ ಹುದ್ದೆಗಳಾಗಲಿ ಎಲ್ಲವೂ ಕೂಡ KPSC ಥ್ರೂ ಒಂದು ಘಟಕವಾಗಿ ಇಡೀ ಹುದ್ದೆಗಳನ್ನ ಕ್ರೋಢೀಕರಿಸಿ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ SC ಹುದ್ದೆಗಳನ್ನ ST ಹುದ್ದೆಗಳನ್ನ ಕ್ರೋಢೀಕರಿಸಿ ಅವಾಗ ಇದು ಸಮಾನವಾಗಿ ಬಿಂದುವನ್ನು ಹಂಚಿಕೆ ಮಾಡಿದಾಗ ಇದು ಎಲ್ಲಾ ಸಮುದಾಯಗಳಿಗೆ ಅಂದ್ರೆ ಎಲ್ಲಾ ಉಪಜಾತಿಗಳಿಗೆ ಸಮಾನವಾದಂತ ಅವಕಾಶ ಸಿಗುತ್ತೆ. ಆ ಒಂದು ತಾಂತ್ರಿಕವಾಗಿರ್ತಕ್ಕಂಥ ದೋಷದಿಂದ ಈ ಕೆಲವು ಸಮುದಾಯಗಳು ಸಿಡಿದೇಳತಕ್ಕಂಥ ಪರಿಸ್ಥಿತಿ ಇದೆ. ಆ ನಡಿ ಸಿಡಿದು ಮೈಸೂರು, ಬೆಂಗಳೂರು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಹೋರಾಟ ಶುರು ಮಾಡಿದ್ದಾರೆ. ಇವತ್ತು ಈ ಹೋರಾಟ ರಾಜ್ಯವ್ಯಾಪಿ ಶುರು ಮಾಡೋದಕ್ಕಿಂತ ಮುಂಚೆ, ಯಾಕಂದ್ರೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೇನು ಒಳ ಮೀಸಲಾತಿ ಜಾರಿಗೆ ತಂದು ತನ್ನ ಒಂದು ಇದಕ್ಕೇನೋ ಅದು ಲಾಭ ಮಾಡ್ಕೊಳ್ಬೇಕಂತ ಉದ್ದೇಶ ಇತ್ತು. ಅದು ಈಗ ಮತ್ತದು ವಿರೋಧ ಆಗ್ತಾ ಇದೆ. ಯಾಕಂದ್ರೆ ಸರಿಯಾಗಿ ಅದು ಹಂಚಿಕೆ ಉದ್ದೇಶನೇ ಅದು ಈಡೇರ್ತಾ ಇಲ್ಲ. ಇವತ್ತು ರಾಜ್ಯಪಾಲರ ಮಸೂದೆ ತಡೆ ಹಿಡಿದಿದ್ದಾರೆ. ಕೆಲವು ಇಲಾಖೆಗಳಲ್ಲಿ ಹಾಗೆ ನೋಟಿಫಿಕೇಶನ್ ಜಾರಿ ಆಗ್ತಾ ಇದೆ. ಒಂಥರ ಗೊಂದಲದ ಗೂಢಮಯವಾಗಿದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಂಬಂಧಪಟ್ಟಂತ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳೆಲ್ಲ ಸೇರಿ ಇದು ಮತ್ತೊಮ್ಮೆ ಹೊಸ ಬಿಂದು ಸೃಷ್ಟಿ ಮಾಡಬೇಕು. KPSC ಥ್ರೂ ಇಡೀ ರಾಜ್ಯದಲ್ಲಿರತಕ್ಕಂಥ ಹುದ್ದೆಗಳನ್ನು ಕ್ರೋಢೀಕರಿಸಬೇಕು, ಕ್ಲಬ್ ಮಾಡಬೇಕು. ಆವಾಗ ಸಮಾನ ಬಿಂದುವಾಗಿ 6-5 ಒಂದು ಮಾನದಂಡದಲ್ಲಿ ಹಂಚಿಕೆ ಮಾಡಿದಾಗ ಎಲ್ಲಾ 101 ಉಪಜಾತಿಗಳಿಗೆ ಸಾಮಾಜಿಕ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಇವತ್ತು ಈ ಎಲ್ಲಾ ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಈ ಗೊಂದಲಗಳನ್ನು ಕೂಡಲೇ ಸರಿಪಡಿಸಿ ಎಲ್ಲಾ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕನ್ನುವಂತ ಒಂದು ಒತ್ತಾಯನ ನಾವು ಮಾಡ್ತಾ ಇದೀವಿ. ಈ ಒಂದೇ ಹುದ್ದೆ ಇತ್ತು ಅಂದ್ರೆ ಈಸ್ ಗೋಸ್ ಟು A ಗ್ರೂಪ್ ಮುಗಿತದು, ಅಲ್ಲಿಗೆ ಮುಗಿತು. ಮತ್ತೊಂದು ಡಿಪಾರ್ಟ್ಮೆಂಟ್ ಬರುತ್ತೆ, ಅಲ್ಲಿನೂ ಕೂಡ ಈಗ ಪೊಲಿಟಿಕಲ್ ಸೈನ್ಸ್ ಇದೆ, ಈ ಸೋಷಿಯಾಲಜಿ ಇದೆ. ಸೋಷಿಯಾಲಜಿ ಒಂದೇ ಪೋಸ್ಟ್ ಇದೆ, ಅದು A ಗ್ರೂಪ್ ಹೋಯ್ತು. ಅದು ಪ್ರಿಯಾರಿಟಿ ಪ್ರಕಾರ ಒಳ ಮೀಸಲಿದ ಪ್ರಿಯಾರಿಟಿನೇ ಹಂಗೆ ಫಸ್ಟ್ ಪ್ರಿಯಾರಿಟಿ A ಗ್ರೂಪ್ ಕೊಡ್ಬೇಕಂತಿದೆ. ಈಗ ಒಂದೇ ಹುದ್ದೆ A ಗ್ರೂಪ್ ಮತ್ತೊಂದು ಘಟಕ ಬರುತ್ತೆ, ಅಲ್ಲಿನೂ ಫಸ್ಟ್ ಪ್ರಿಯಾರಿಟಿ A ಗ್ರೂಪ್ ಬಂದಾಗ ಅಲ್ಲಿನೂ ಅದೇ ಹೋಗುತ್ತೆ ಒಂದೇ ಪೋಸ್ಟ್ ಇಂದ. ಹಾಗಾಗಿ ನಾವೇನ್ ಹೇಳ್ತೇವೆ, 9 ಒಂದೇ ಕಡೆ ಹೋಯ್ತು, 10 ಪೋಸ್ಟ್ ಕ್ರೋಢೀಕರಿಸಿ ಆ ಒಂದೇ ಸರಿ 10 ಪೋಸ್ಟ್ ಅನ್ನ ಏಕಕಾಲಕ್ಕೆ ನೀವು ABC 3 ಭಾಗಗಳ ವರ್ಗೀಕರಿಸಿ ಒಟ್ಟಾಗ 3 ಗುಂಪಿನ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ. ಈಗ ಹಂಚಿಕೆ ಆಗೋದು ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಒಂದು 300 ಪೋಸ್ಟ್ ಬರ್ತಾರೆ ಅಂತ SC. ಅವಾಗ ಅದ್ರ ಮೇಲೆ ಎಲ್ಲ ಉಪಜಾತಿಗಳಿಗೆ ABC ನಲ್ಲಿ ಹಂಚಿಕೆ ಮಾಡಿದಾಗ ಇದು ನ್ಯಾಯ ಸಿಗುತ್ತೆ. ಇದು ಈ ಪಂಜಾಬ್, ತಮಿಳುನಾಡಿನಲ್ಲಿ ಮಾಡಿದರೆ ಇವ್ರು ಹೋಗಿ ಅಧ್ಯಯನ ಮಾಡಬರ್ಬೇಕು. ಅಲ್ಲಿ ಈ ತರ ಬೈಫರ್ಕೇಶನ್ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಅಲ್ಲಿ ಯಾರು ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಇಲ್ಲಿ ಇವರು ಅಧಿಕಾರಿಗಳು ಗೊಂದಲ ಮತ್ತು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಇದರಿಗೆ ಪಾತ್ರ ನಿರ್ವಹಿಸಬೇಕಾಗಿತ್ತು. ಅದು ಸರಿಯಾದಂತ ಮಾಹಿತಿ ಆ ಪ್ರಿನ್ಸಿಪಲ್ ಸೆಕ್ರೆಟರಿಗಿಲ್ಲ, ಕಮಿಷನರ್ಗಿಲ್ಲ, ಆ ಮಿನಿಸ್ಟರ್ಗಳ ಅದೇನೋ ಗೊತ್ತಿಲ್ಲ. ಬಟ್ ಇದು ಸಂಪೂರ್ಣ ನಿರ್ಲಕ್ಷ್ಯದ ಸಮಾಜ ಕಲ್ಯಾಣ ಇಲಾಖೆ. CM ತಪ್ಪು ಮಾಹಿತಿ ಕೊಡೋದು, ಬೇರೆ ಬೇರೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಡೋದು, ಈ ತರ ಮಾಡಿ ಇದು ಗೊಂದಲ ಸೃಷ್ಟಿ ಮಾಡಿದ್ದಾರೆ.